ನಮಸ್ಕಾರ, ನಾನ್ ಚೆನ್ನಣ್ಣ ಅಂತ ಸರ್. ಅದೇ ಸರ್, ನೋಡಿ ಸರ್, ಇದೆ ನಮ್ ಬ್ಯಾಂಕ್. ಏನೋ ಇದು? ಅದೇ ರೇಡಿಯೋದಲ್ಲಿ ಅವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲಪ್ಪ, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಂತ. ಅದಕ್ಕೆ ಇದು ಅವ್ರದ್ದು ಅನ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬಳಸ್ಕೊಂತ ಇದಾರೆ. ಯಾರ್ರೀ ಅದು? ಅವರೆಲ್ಲ ರೈತರು ಸರ್. ಎಲ್ಲಿ ಹೋಗ್ತಿದಾರೆ? ಬ್ಯಾಂಕ್ ಒಳಗಡೆ. ಏನಕ್ಕೆ? ಯಾಕಂದ್ರೆ ದವಸ ಧಾನ್ಯ ಒಣಗ ಹಾಕೋದಿಕ್ಕೆ. ಅಲ್ರಿ, ಒಂದ್ ಬ್ಯಾಂಕ್ ಬಿಲ್ಡಿಂಗ್ ನ ಹೀಗೆ ಇಟ್ಕೊಳ್ಳೋದು? ಸರ್, ಸಾಮಾನ್ಯವಾಗಿ ಎಲ್ಲಾ ಹಳ್ಳಿಲೂ ಬ್ಯಾಂಕು ಹೀಗೆ ಇರುತ್ತೆ ಸರ್. ಸ್ವಾಮಿ, ಏನ್ರಿ ಸಾರ್ ಅದು ಲೋನು. ಸ್ವಲ್ಪ ಇರ್ರಿ, ಎಲ್ರು ಕರೀರಿ. ಬನ್ರಪ್ಪ, ಎಲ್ರು ಬನ್ನಿ, ಸಾಹೇಬರು ಬಂದಿದ್ದಾರೆ, ಬನ್ನಿ ಬನ್ನಿ. ಬರ್ರಪ್ಪ, ಲೋನ್ ಕೊಡ್ತಾ ಇರುತ್ತೆ, ಬರ್ರಿ. ಲೋನ್ ಕೊಡ್ತಾ ಇರಂತ ಮೂಕಣ್ಣ. ಬುದ್ಧಿ ಇದೆಯೇನ್ರಿ ನಿಮ್ಗೆಲ್ಲ? ಬ್ಯಾಂಕ್ ಬಿಲ್ಡಿಂಗ್ ನ ಇಷ್ಟು ದುರ್ವಸ್ಥೆ ಮಾಡಿ ಇಟ್ಟಿದಿರಲ್ಲ, ಇದು ನಮ್ ಸ್ವಂತ ಮನೆ ಇದ್ರೆ ಹೀಗೆ ಮಾಡ್ತಿದ್ರಾ? ನಮ್ದಲ್ವಲ್ಲ ಬುಡಿ ಬುದ್ಧಿ, ಸರ್ಕಾರ ತಾನೆ. ವೆರಿ ಗುಡ್. ಈ ಉದಾಸೀನದಿಂದಲೇ ನಮ್ ಜನ, ನಮ್ ದೇಶ ಉದ್ಧಾರ ಆಗದೆ ಇರೋದು. ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದಿರ್ರಿ? ನಮ್ ರಕ್ಷಣೆಗೋಸ್ಕರ ನಾವೇ ಕಟ್ಕೊಂಡಿರೋ ಕೋಟೆ ಅದು. ಆ ಕೋಟೆಯಲ್ಲಿ ಒಂದೊಂದು ಇಟ್ಕೆ, ಒಂದೊಂದು ಕಲ್ಲು, ಗಾರೇನು ನಮ್ದೇ. ಸರ್ಕಾರ ನಡೀತಾ ಇರೋದು ನೀವು ಬೆವರು ಸುರಿಸಿ ಸಂಪಾದಿಸಿ ಕಟ್ತಿರಲ್ಲ ಟ್ಯಾಕ್ಸ್, ಅದರಿಂದ. ನೀವ್ ಹೀಗ್ ಹಾಳು ಮಾಡಿದ್ರೆ ನಿಮ್ಮಿಂದ ವಸೂಲಿ ಮಾಡಿ ರಿಪೇರಿ ಮಾಡ್ತಾರೆ ಹೊರತು ಅವ್ರ ಮನೆಯಿಂದ ಯಾವನು ತಗೊಂಬಂದ್ ಹಾಕಲ್ಲ. ಅರ್ಥ ಮಾಡ್ಕೊಳ್ಳಿ. ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು ಅಂತ ಉದಾಸೀನ ಮಾಡಿದ್ರೆ ಆ ಬೆಂಕಿ ನಮ್ಮನೇನು ಸುಟ್ಟಾಕುತ್ತೆ. ಹಾಗೆ ಬೇರೆಯವ್ರ ವಸ್ತು ಹಾಳಾದ್ರೆ ನಮ್ಗೇನು ಅಂತ ಅನ್ಕೊಂಡ್ರೆ ನಾಳೆ ನಾವೇ ಹಾಳಾಗೋಗ್ತೀವಿ. ದುಡ್ಡು ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ವಾಸ ಮಾಡೋ ಜಾಗನ ಇಟ್ಕೊಳ್ಳೋ ರೀತಿನ ಇದು ಅಲ್ಲ. ಇಷ್ಟು ಜನ ಈ ಊರಲ್ಲಿ ಅಂದವಾಗಿರೋರು ನೋಡಿದ್ರೆ ಆನಂದ ಆಗುತ್ತೆ. ಹಾಗೆ ಒಂದ್ ಬಿಲ್ಡಿಂಗ್ ಆಗ್ಲಿ, ಬ್ಯಾಂಕ್ ಆಗ್ಲಿ ಸ್ವಚ್ಛವಾಗಿದ್ರೆ ಮನಸ್ಸು ಖುಷಿ ಆಗುತ್ತೆ. ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್, ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ. ಹೋಗಿ ಕ್ಲೀನ್ ಮಾಡಿ. ಅದನ್ನೆಲ್ಲ ಕ್ಲೀನ್ ಮಾಡಿ. ಫೈಲ್ಗೆಲ್ಲ ಸೈನ್ ಮಾಡು. ಏನೋ ಇದಲ್ಲ? ಲೋನ್ ಅಪ್ಲಿಕೇಶನ್ಸ್. 1750 ಇದೆ. ಇದಕ್ಕೆಲ್ಲ ಸೈನ್ ಮಾಡ್ತಾ ಇರೋ. ಕೈ ನೋವು ಬಂದ್ರೆ ಐಡೋಕ್ಸ್ ಕಳಿಸ್ತೇನೆ. ಈಗ ಹೇಗಿದೆ? ಬೊಂಬಾಟ್. ಅಕ್ಕ ಅಕ್ಕ, ಇಲಿ ಇಲಿ ಅಲ್ಲಿ ಓಡುತ್ತಿದೆ. ಅಯ್ಯೋ, ತಪ್ಪಿಸ್ಕೊಂಡ್ಬಿಟ್ಟಲ್ರೋ. ಹೋಗ್ಲಿ ಬಿಡಕ. ಇಲ್ಲ ಕಣ್ರೋ, ಇದನ್ನ ಸಾಯಿಸ್ಲಿಲ್ಲ ಅಂದ್ರೆ ಹಾಳಾದ್ದು ಅವ್ರ ಬಟ್ಟೆ ಬರೆನೆಲ್ಲ ಕಚ್ಚಾಕ್ಬಿಡುತ್ತೆ. ಹಾಗಾದ್ರೆ ಪಾಷಾಣ ಹಾಕೋಣ. ಈಗ ನಮ್ಮ ಹತ್ರ ಎಲ್ಲಿದ್ಯೆ? ಇದಕ್ಕೆಲ್ಲ ಇರೋದು ಇದೊಂದೇ ಮದ್ದು. ಇದನ್ನೆಲ್ಲಿ ತಂದ್ಯೋ? ಸಮಯಕ್ಕೆ ಎಲ್ಲ ಬೇಕಾಗತ್ತಕ್ಕ. ಇದನ್ನ ಬಿಲ್ದ ಹತ್ರ ಹಚ್ಚಿಟ್ರೆ ಶಬ್ದಕ್ಕಿಲಿ ಆಚೆ ಬರುತ್ತೆ.
ಆಗ ನಾವ್ ಅದನ್ನ ಹೊಡೆದು ಸಾಯಿಸ್ಬಿಡ್ಬೋದು. ಅಯ್ಯೋ ಬೇಡಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ ಬಿಡಕ್ಕ. ಏಯ್ ಹುಷಾರೋ. ಏಯ್ ಅದು ಹೊಡೆಯೋದಿಲ್ಲ, ನೀನ್ ಬಿಡೋದಿಲ್ಲ. ಅದೇ. ಅಯ್ಯಯ್ಯೋ, ಅವ್ರು ಬಂದ್ರು. ಅರುಣ, ಓಡು. ಬಂದ್ರು, ಬೇಗ ಬಂದ್ರು, ನಡೆಯೋ. ಬ್ಯಾಂಕು ಶುದ್ಧವಾಯ್ತು, ಈ ಊರು ಶುದ್ಧವಾಯ್ತು. ನೀನ್ ಯಾವಾಗ ಆಗೋದು? ಅದ್ ಹೆಂಗ್ ಸಾಧ್ಯ? ಅದು ಜನ್ಮಾಂತರದ ಕೊಲೆ, ಈ ಜನ್ಮದಲ್ಲಿ ಕಳೆಯಕ್ ಆಯ್ತದ? ಏಯ್ ಏನಾದ್ರು ಒದರ್ತಾ ಇದೆಯಾ? ಅದು ರಂಗೋಲಿ ಸಾರ್, ರಂಗೋಲಿ. ವಾವ್ ಸೂಪರ್. ನೋಡ್ದೆ ಬಾವಾ? ತಿಮ್ಮ, ಆ? ಇದನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ ನೀನ? ಬೆಳಗ್ಗಿಂದ ನಾನು ನಿಮ್ ಜೊತೆಲೆ ಇದ್ದೇನೆ. ಬೇರೆ ಯಾರೋ ಕೆಲಸದಲ್ಲಿ ಬಂದಿಲ್ಲ? ಅದ್ ಹೆಂಗ್ ಸಾಧ್ಯ ಸರ್? ಇರೋದು ಒಂದೇ ಒಂದ್ ಬೀದ್ ಕೈ, ಅದ್ ನನ್ನ ಹತ್ರನೇ ಇದೆ. ಹಾಕಿದ್ ಬೀಗ ಹಾಗೆ ಇದೆ. ಮತ್ತಾರು ಮನೆ ಗುಡ್ಸಿದ್ರು? ಯಾರಾದ್ರೂ ಕಳ್ಳಾಗಿರ್ಬೋದಾ? ಕಳ್ಳಾಗಿದ್ರೆ ಮನೇನ್ ಗುಡ್ಸಿ ದೋಚ್ಕೊಂಡು ಹೋಗ್ತಿದ್ದ. ಈ ತರ ಗುಡ್ಸಿ ಸ್ವಚ್ಛ ಮಾಡ್ತಿರ್ಲಿಲ್ಲ. ಹೌದಲ್ವಾ? ಸರ್, ಮನೆ ನೋಡಿದ್ರೆ ಹೇಗೆ ಫಳಫಳ ಫಳಫಳ ಅಂತ ಹೊಳಿತಾ ಇದೆ. ಇದನ್ನೆಲ್ಲ ಯಾರು ಮಾಡಿರ್ಬೋದು? ಬರಲಿ. ಆ ಹುಡುಗಿ ವಿಷಯ ಹೇಳಿದ್ಯಲ್ಲ? ಯಾವ ಹುಡುಗಿ ವಿಷಯ ಸರ್? ಅದೇ ಕಣೋ, ನಡು ಮನೇಲಿ ನೇಣು ಹಾಕೊಂಡು ಸತ್ತೋದ್ಲು ಅಂತಂದಿದ್ಯಲ್ಲ, ಆ ಹುಡುಗಿ ಡೀಟೇಲ್ಸ್ ಹೇಳ. ನೆನ್ನೆ ಹೇಳಿದ್ನಲ್ಲ ಸರ್. ಅವತ್ತು ಕೇಳಿದ್ರು ಅರ್ಧ ರಾತ್ರಿ ಹೇಳಿದ್ಯಾ, ಈಗ ಕೇಳಿದ್ರು ಹೇಳಲ್ವೇನೋ? ಲವ್, ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ ಕಣ. ಕೇಳ ಪ್ಲೀಸ್, ಹೇಳ ಕೇಳಮ್ಮ. ಆ ಹುಡುಗಿ ಹೆಸರು ರಂಗಿ ಅಂತ. ಇದೇ ಮನೇಲಿ ಕೆಲಸ ಮಾಡ್ತಿದ್ಲು. ದಿನ ಬೆಳಿಗ್ಗೆ ಎದ್ದು ಮನೇನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಡ್ತಾ ಇದ್ಲು. ಅಂತ ಒಳ್ಳೆ ಹುಡುಗಿ ಇದೇ ತೊಲೆಗೆ ನೇಣು ಹಾಕೊಂಡು ಈ ಮನೆಗಳಿಗೆ ಯಾಕಾದ್ರೂ ತೊಲೆಗಳಿರ್ತಾರೋ? ತೊಲೆಗಳಿಲ್ದೆ ಮನೆಗಳೇ ಕಟ್ಟಕ್ಕಾಗಲ್ವಾ? ಬಾವಾ ಬಾವಾ, ಅರ್ಜೆಂಟಾಗಿ ಒಂದು 500 ರೂಪಾಯಿ ದಾನ ಮಾಡ್ತೀಯಾ? ಯಾಕೆ? ನಾನು ಈಗಲೇ ಗಂಟು ಮೂಟೆ ಕಟ್ಕೊಂಡು ನಾನು ತವ್ರ ಮನೆಗೆ ಹೋಗ್ಬೇಕು. ಏನಾಯ್ತು ಅಂತ ಈಗ? ಒಂದು ಹೆಣ್ಣು ದೇವ ಹಿಂಗೆ ಲೈವ್ ಶೋ ಕೊಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಂಡಿರಕ್ಕಾಗಲ್ಲ. ಅಲ್ಲ, ಅದು ಸತ್ತು 6 ವರ್ಷಗಳಾದ್ರೂ ಈ ಮನೆ ಮೇಲಿನ ಮಮಕಾರ ಇನ್ನೂ ಬಿಡ್ಲಾರ್ದೆ ಮನೆನೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದೆ. ಹೊರಗಡೆ ಅಂಗಳದಲ್ಲಿ ರಂಗೋಲಿ ಇಡ್ತಾ ಇದೆ. ಅಂಗಳದಲ್ಲಿ ರಂಗೋಲಿ ಇಟ್ಟಿದ್ ಯಾರು ನಂಗೆ ಗೊತ್ತು. ಅದೇ ಅವನೇ ತಾನೆ? ಗಾಳಿಪಟನ? ಬರೀ ಗಾಳಿಪಟ ಅಲ್ಲ, ಮಿಸ್ ಗಾಳಿಪಟ. ಮಿಸ್ ಗಾಳಿಪಟ, ನಮ್ಮನೆ ನೀವೇ ತಾನೇ ಕ್ಲೀನ್ ಮಾಡಿದ್ದು? ನನಗೆ ಗೊತ್ತು ಬಿಡಿ, ನೀವೇ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಎಲ್ಲ ನೀನು ಹೇಳ್ಬಿಟ್ರೆ ನಾನೇನು ಹೇಳಬೇಡವಾ? ಹಲೋ ಗಾಳಿಪಟ, ನಿಮ್ ರಂಗೋಲೆ ಸೂಪರಾ? ಥ್ಯಾಂಕ್ ಯು. ಹೊರಟೋದು. ಓಕೆ, ಆಲ್ ರೈಟ್. ಭಾವ, ಏನದು? ಕಾಕ ನಿದ್ರೆ ಮಾಡಕ್ ಬಿಡಲ್ಲ, ಯೋಚನೆ ಮಾಡಕ್ ಬಿಡಲ್ಲ. ಏನಿಲ್ಲ ಬಾಬಾ, ಆ ಎದುರು ಮನೆ ಮಿಸ್ ಗಾಳಿಪಟ್ಟನೆ ಮನೆ ಕ್ಲೀನ್ ಮಾಡಿದ್ದು ಅಂದೆ. ಹೌದು, ಓಕೆ. ಆದ್ರೆ ಮನೆ ಲಾಕ್ ಆಗಿತ್ತಲ್ವಾ? ಹೌದು. ಅಂದ್ಮೇಲೆ ಆ ಗಾಳಿಪಟ ಒಳಗಡೆ ಹೆಂಗ್ ಬಂತು ಅಂತ. ಅದು ಇಲ್ಲೊಂದು ಹುಡುಗಿ ನೇಣು ಹಾಕೊಂಡು ಕೊಟಕ್ಕಂದಲ್ಲ, ಆ ಗಾಳಿಪಟ ಈ ದೆವ್ವದ್ದು ಕಸಿನೋ ಸಿಸ್ಟರೋ ಇರ್ಬೇಕು. ಬಾಯಿ ಮುಚ್ಕೊಂಡು ಮಲ್ಕೊಳ. ಓಕೆ, ನೋಡ, 8 ಗಂಟೆವರೆಗೂ ಗೊರಕೆ ಬಿಡ್ತಾ ಮಲ್ಬೇಡ. ಸರಿಯಾಗಿ 6 ಗಂಟೆ ನಾನು ಎಬ್ಬಿಸ್ಬೇಕು. ನನ್ನ ಮುಖ್ಯವಾದ ಕೆಲಸ ಇದೆ. 6 ಗಂಟೆಗೆ ತಾನೆ? ಓಕೆ, ಯು ಡೋಂಟ್ ವರಿ. ಆದ್ರೆ ಒಂದ್ ಚಿಕ್ಕ ಕಂಡೀಷನ್. ಏನು? 5:45 ಗಂಟೆ ನಾನು ಎಬ್ಬಿಸ್ಬಿಡ. ಚುಪ್.
ಗುಡ್ ನೈಟ್. ಗುಡ್ ನೈಟ್. ನಿಮ್ಗೆ ಮಲ್ಕೊಳಕ್ಕೆ ಆಗಲ್ಲ ಅಂತಲ್ಲ ಈ ಮನೇಲಿ. ಎಲ್ಲಿ ನೆಮ್ಮದಿ, ಎಲ್ಲಿ ನನ್ನ ಬದುಕು ಬಾಳ್ವೆಯ ಬೆಳಗೋ. ಗುಡ್ ಮಾರ್ನಿಂಗ್. 6 AM. ಬಾವಾ ಅಲ್ಲಿ 5:15 ಆಗೋಯ್ತಾ? ಹ್ಮ್. ನೀನ್ ನಿಮ್ಗೆ ಮಲ್ಕೋ, ಮತ್ತೆ 6 ಗಂಟೆಗೆ ಬಸ್ತೀನಿ. ಮತ್ತೆ ಮಲಗ್ತೀಯ? ಮನುಷ್ಯನಿಂದ ತಡ್ಕೊಳಕ್ ಆಗುತ್ತೋ ನಿನ್ ಗೊರ್ಕೆ ಶಬ್ದ? ಎಂತ ವಿಚಿತ್ರವಾದ ಗೊರ್ಕೆಗಳು ಬಿಡ್ತೀಯೋ. ಹಳ್ಳಿ ಗಾಡಿ ರಸ್ತೆಯಲ್ಲಿ ಆಟೋ ರಿಕ್ಷಾ ಓಡಾಡ್ದಂಗ್ ಒಂದ್ಸಲ ದಿಢೀರಂತ ಫ್ಯಾಕ್ಟ್ರಿ ಸೈರನ್ ತರ ಕೂ ಅಂತ ಜೋರಾಗಿ ಕೂಗ್ತೀಯ. ಮತ್ತೆ ಮೆತ್ತಿಗೆ ಕೆಟ್ಟೋಗಿರೋ ಕಾಲಿಂಗ್ ಬೆಲ್ ತರ ಅಂತೀಯ. ಇದ್ದಕ್ಕಿದ್ದಾಗೆ ಕರಡಿ ಉಸಿರಾಡ್ದಂಗೆ ಅಂತೀಯ. ಅಲ್ಲ ಮರಯ್ಯ, ಒಂದು 2-3 ಇಂಚು ಸುತ್ತಳತೆ ಇರೋ ಮೂಗು ಒಳಗಿಂದ ಇಷ್ಟೊಂದು ಶಬ್ದ ವಿಲಾಸನ ಹೇಗೂ ಹೊರಗಾಗ್ತೀಯ? ಬಾವಾ ಇವತ್ತೇನಾಗಿದೆ ನಿನ್ನ ಗಂಟ್ಲಿಗೆ? ಅಲ್ಲ ಬರೀ ವಿಡಿಯೋ ಮಾತ್ರ ಕಾಣಿಸ್ತಾ ಇದೆ, ಆಡಿಯೋನೇ ಹೊರಗಡೆ ಬರ್ತಾ ಇಲ್ಲ. ಓಹೋ, ನಿನ್ನೆ ಪಟಾಕಿ ಸೌಂಡ್ಗೆ ಮೈಕು ಡಮಾರ. ಡಮಾರ್ ಆಗಿರೋದು ನನ್ ಮೈಕ್ ಅಲ್ಲಪ್ಪ, ನಿನ್ 2 ಸ್ಪೀಕರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿದ್ರೆ ವಾಪಸ್ ಗುಡ್ ಮಾರ್ನಿಂಗ್ ಹೇಳೋ ಪದ್ಧತಿ ನಿಮ್ ಊರಲ್ಲಿ ಇಲ್ವಾ? ಏನ್ರಿ ಬಾಯಿ ತೆಗೆದ್ರೆ ಬರೀ ಹಾಡು ಮಾತಲ್ಲ ಇಲ್ಲ ಅನ್ನೋ ಪ್ರತಿಜ್ಞೆ ಏನಾರು ಮಾಡಿದೀರಾ? ಆಹಾ, ಆ ಒಂದ್ ನಗುವೆ ಸಾಕು, ಮಾತ್ ಬಿಸಾಕಿ. ಅವನ ವಾಯ್ಸ್ ಎಲ್ಲೋ ಡಾಲ್ಬಿ ಎಫೆಕ್ಟ್ ಅಲ್ಲಿ ಕೇಳಿಸ್ತಾ ಇದೆಯಲ್ಲ. ಹಾಡು ಹೇಳಿದಂತೆ. ಸ್ವಾಮಿ, ಆಹಾ ಸ್ವಾಮಿ, ಆಹಾ ಏನು ನಿಮ್ಮ ಕೈಗುಣ ಸ್ವಾಮಿ. ಆ ನಿಮ್ಮ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ 2 ಕರ್ಣಕುಟೀರಗಳು ರಿಪೇರಿ ಆಗೋಯ್ತು ಸ್ವಾಮಿ. ಕಂದ, ನಿನ್ನ ದೇಹದಲ್ಲಿ ಬೇರೆ ಏನೇನು ಸಮಸ್ಯೆಗಳಿವೆ ಅಂತ ತಿಳಿಸು, ಎಲ್ಲವನ್ನೂ ನನ್ನ ಸ್ಪರ್ಶದಿಂದ ರಿಪೇರಿ ಮಾಡು. ಬೇಗ ಕೆಲಸ ಮುಗಿಸಿ ಕಾಫಿ ಮಾಡು. ಓಕೆ. ಬೆಳಗ್ಗೆದ್ರೆ ಶುರು ಆದ್ ನಿನ್ ತಲಾಟೆ. ಕಾಫಿ ರೆಡಿ ವಿತ್ ಇನ್ 5 minutes. ಏನಿದು? ಬಿಸ್ನೀರು. ತಣ್ಣೀರಲ್ಲಿ ಸ್ನಾನ ಮಾಡೋದು ನಿಮಗ್ ಕಷ್ಟ ಅಂತ. ಮಿಸ್ ಗಾಳಿಬೇಡ. ಆ? ಅಲ್ಲ, ಮನೆ ಗುಡಿಸ್ತೀರಾ, ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಬಿಸಿನೀರು ತರ್ತೀರಾ, ರಾತ್ರಿ ಹೊತ್ತಲ್ಲಿ ನಿದ್ದೆ ಬರಲಿಲ್ಲ ಅಂದ್ರೆ ಜೋಗುಳ ಕೂಡ ಹಾಡ್ತೀರಾ. ಅದೆಲ್ಲ ಸರಿ, ಇನ್ನೊಂದು ಕೆಲಸ ಮಾಡ್ತೀರಾ? ಏನು? ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಾನ್ ಹೇಳ್ತೇನೆ. ನೀವು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಆಮ್ ಐ ರೈಟ್? ಸರ್ಫೇಸ್ ನಾಲೆಜ್ ಸರ್ವಜ್ಞ. ನೀವು ಮಾತ್ರ ಇಂಥ 6th ಸೆನ್ಸ್ ಐಡಿಯಾಗಳೆಲ್ಲ ಹೇಗೋ ಹೊಳೆಯುತ್ತೆ? ನಾವು ಚಿಕ್ಕ ವಯಸ್ಸಿಂದ ಹಂಗೇನಮ್ಮ. ಚಿಕ್ಕ ವಯಸ್ಸಿಂದಾನೆ ನಿಮ್ ಓವರ್ ಹೆಡ್ ಟ್ಯಾಂಕ್ ಖಾಲಿನಾ? ಯಾಕ ನೀರ್ ಬಿಸಿ ಇಲ್ವಾ? ನೀರ್ ಬಿಸಿ ಇಲ್ಲ ಅಂದ್ಯಲ್ಲೋ. ಬಿಸಿ ಇದೆ ಅಂತ ಹೇಳಿದ್ರೆ ನಿನ್ ಕೈ ಇಡ್ತಾನೆ ಇರ್ಲಿಲ್ವಲ್ಲೋ? ಬಹಳ ಕೆಟ್ಟ ಭಾವ ಇವನು. ಗುಡ್ ಮಾರ್ನಿಂಗ್. ಬಾಯ ಬಾವ. ನನ್ ಮಗನೇ, ಇದು ಬೆಂಗಳೂರಲ್ಲ, ಹಳ್ಳಿ ಕೊಂಪೆ. ಹೆಚ್ಚು ಕಡಿಮೆ ಆದ್ರೆ ಕೈನೇ ಕತ್ತರಿಸಾಕ್ಬಿಡ್ತಾರೆ. ಆಮೇಲೆ ಮೊಂಡಿ ಕೈಲಿ ಬೈ ಯಾರ್ ಅನ್ಬೇಕು. ಏನ್ ನೋಡ್ತಾ ನಿಂತಿದ್ಯಾ? ನಡಿ.
ಆಹಾಹಾಹಾಹಾ. ಏನ್ ಈ ಪ್ರಕೃತಿ ಸೌಂದರ್ಯ ಬಾವಾ. ನೋಡು, ಈ ನೀರು, ಆ ನೀಲಿ ಆಕಾಶ, ಈ ಹಸಿರು. ಆಹಾಹಾ. ಪ್ರಕೃತಿಯ ಲಿಸ್ಟ್ ಅಲ್ಲಿ ಕೆಸರು ಇದೆ ಕಣೋ. ಅಯ್ಯಪ್ಪ, ಕೈ ಕೊಡು ಬಾಬಾ, ನಾನ್ ಯಾಕೆ ಕೊಡ್ಲಿ? ಕೈ ಕೊಡು ಬಾಬಾ. ಸರಿ ಬಾ. ಅಯ್ಯಪ್ಪ, ಅಯ್ಯಪ್ಪ, ಅಯ್ಯಯ್ಯ. ಮೈ ಕೆಸರಾದ್ರೇನೆ ಬಾಯಿಗೆ ಮೊಸರು. ಲೋ ನಾರಾಯಣ, ಬ್ಯಾಂಕ್ನವ್ರು ಬರ್ತಾವ್ರೆ. ನಾವು ತಗೊಂಡಿರೋ ಸಾಲ ಎಲ್ಲ ಮೂರೇಲೆ ಆಡಿ ಕಳ್ದ್ಬಿಟ್ವಿ. ಇವಾಗ ಅವ್ರು ಕೇಳಿದ್ರೆ ಏನ್ಲ ಹೇಳೋದು? ಬರ್ಲಿ ಬಿಡ, ನಾನ್ ಕಳಿಬೇಕು ಅಂತ ಆಡಿದ್ವಿ, ಅದೃಷ್ಟ ಕುಲಾಯಿಸ್ತದೆ ಅಂತ ಆಡಿದ್ವಿ, ಸೋತ್ಬಿಟ್ವಿ. ಏನ್ ಮಾಡಕ್ಕಾಯ್ತದೆ? ಇರ್ಲಿ ಹುಷಾರ. ಮತ್ತೆ ಜಾರ್ಬಿಟ್ಯಾ? ಯಾರ್ದಿದಲ್ಲ? ಇದೆಲ್ಲ ನಮ್ದೇ ಸಮಯ. ಎಷ್ಟ್ ಬೆಳಿತೀರ ಒಂದ್ ವರ್ಷಕ್ಕೆ? ನೀರು ನಿಡಿ ಚಂದ ಹಾಕಿದ್ರೆ 30-40 ಫಲ ಬೆಳಿತೀವಿ. ಆದ್ರೆ ನೀರೇ ಇಲ್ವಲ್ಲ, 3-4 ಫಲ ಬರ್ತದೆ. ನೀರಿಲ್ವಾ? ನೀರ್ ಸಾಲಕ್ಕಿಲ್ಲ ಸಮಯ. ಹೋದ್ ವರ್ಷ ತಾನೇ ಮೋಟರ್ಗೆ ಏನ್ ಸಾಲ ತಗೊಂಡಿದಿರಲ್ರಿ? ಅದು ಮೋಟ್ರ್ ಕೆಲಸ ಆಕಾಯ್ತು ಸ್ವಾಮಿ, ಮೂರೇಲೆಗೆ ಮುಕ್ತ ಅದು 3 ಲೆಂತ್ ಪೈಪ್ ಗಂಗಂತವನೇ ಸಮಯ. ಸರಿ, ತಗೊಂಡ್ ಸಾಲ ಯಾವತ್ತು ತೀರಿಸ್ತೀರಾ? ತಕ್ಷಣ ತೀರ್ಸ್ಬಿಡ್ತೀವಿ ಸ್ವಾಮಿ. ನೀವ್ ಇನ್ನೊಂದು ಲೋನ್ ಕೊಟ್ಬಿಡಿ. ಸರಿ, ಹಿಂದೆ ತಗೊಂಡಿದ್ಲು ನಿನಕ್ಕೆ? ಹಿಂದೆ ಲೋನ್ ತೀರ್ಸಕ್ಕೆ ಈ ಊರಲ್ಲಿರೋ ಒಬ್ಬೊಬ್ರು ವೀರಪ್ಪನ್ಗಳೇ. ಬಡ್ಡೆ ತವಕ್ ಮೀಸೆ ಗನ್ ಎರಡಿಲ್ಲ. ಬೆಣ್ಣೆ ಐತಲ್ಲ ಸಮಯ. ನೋಡಿ, ಆದಷ್ಟು ಬೇಗ ತಗೊಂಡ್ರಿ ಲೋನ ತೀರ್ಸ್ಕೊಂಡ್ಬಿಡಿ. ಎಲ್ಲ ನಿಮ್ಮ ಅನುಕೂಲಕ್ಕೇನೆ. ಓಕೆ, ಆಯ್ತು ಸ್ವಾಮಿ. ಬರ್ಲಾ? ಆಯ್ತು ಸ್ವಾಮಿ. ಸ್ವಾಮಿ, ನಾಳೆ ಬ್ಯಾಂಕಿಗೆ ಬರೋದಾ? ಏನಕ್ಕೆ? ಇನ್ನೊಂದು ಲೋನ್ಗೆ. ನಡಿಯೋ. ಏಯ್, ಮನೆ ತಂದ್ಬಿಡಿ ಅದೆಲ್ಲ. ಎಲ್ಲ ಕೊಟ್ಬಿಡೋ ನಡ್ರ. ನುಗ್ಗೆಕಾಯಿ ನಿನಗೆ ಹೊಡೆ. ಎಲ್ಲ ತಗೊಂಡೋಗಿ ಕೊಟ್ಟು ಬನ್ನಿ. ಅಯ್ಯೋ, ಮತ್ತೆ ಬನ್ನಿ, ಇನ್ನು ಕೊಡ್ತೀನಿ. ಹೋಗಿ ಹೋಗಿ ಬನ್ನಿ. ಇದೆಲ್ಲ ಯಾಕೆ? ಇರ್ಲಿ ಬಿಡಿ, ಇದೆಲ್ಲ ಲಂಚ. ರಾಜೇಶ್ ಅವರೇ, ತಾವು ಸ್ವಲ್ಪ ಅರ್ಥವಾಯ್ತು. ಈ ಕೂಲಿಂಗ್ ಗ್ಲಾಸ್ ನಾನ್ ತಗೊಳ್ಳ? ಇದು ಗಂಡಸರು ಹಾಕೊಳ್ಳೋದು, ನಿಮ್ಮೇಲೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಬಾಬಾ, ಚೆನ್ನಾಗಿರೋರು ಏನ್ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ಕೊಡಿಲಿ, ನೀವು ತಗೊಳ್ಳಿ. ಹಾಕೊಳ್ಳಿ ಹಾಕೊಳ್ಳಿ. ಇದು ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಚೆನ್ನಾಗಿದೆ ಅಂತ ನಿಮ್ ಫ್ರೆಂಡೇ ಹೇಳ್ತಿದ್ದಾರೆ. ತಗೊಳ್ಳ? ಅಯ್ಯೋ, ನೀವು ಬೇರೆ. ಈಗ ತಾನೇ ಅವ್ನು ನಿಮಗೆ ಹೇಳಿಲ್ವಾ ನೀವು ನಮ್ಮ ಮನೇಲಿ ಒಬ್ರು ಅಂತ? ಹಂಗಂದ್ಮೇಲೆ ಸಂಕೋಚ ಯಾಕೆ? ಟೇಕ್ ಇಟ್, ಟೇಕ್ ಇಟ್. ಥ್ಯಾಂಕ್ ಯು. ಆಯ್ತು. ಓಕೆ, ಬಾಯ್. ಹೆಂಗೆ ಮೇಲ್ ನೋಡು. ನಾಲ್ಗೆ ಕ್ಲೀನ್ ಮಾಡ್ತಿದ್ಯೋ ಕಿದ್ ಬಿಸಾಕ್ತಿದ್ಯೋ? ಏಯ್, ನನ್ ಬ್ರಷ್ ಅಲ್ಲಿ ಉಜ್ಜಿಲ್ಲ ತಾನೆ? ನಿನ್ ಬ್ರಷ್ ಅಲ್ಲಿ ಕಾಕ. ಭಾವ, ನಾನ್ ನಿನಗೆ ಬಹಳ ದಿವಸದಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಏನಿಲ್ಲ, ನಾನು ಯಾವಾಗ್ಲೂ ಪ್ರೀತಿಯಿಂದ ಕಾಕಾಕ ಕಾಕಾಕ ಅಂತ ಕರಿತೀಯಲ್ಲ, ಹಂಗಂದ್ರೆ ಏನು ಭಾವ? ಅದು ಕಾಕ ಅಲ್ಲ ಮರಿ. ಖ ಖ ಖ. ಒಂದು ಖ, ಎರಡು ಖ, ಮೂರ್ಖ. ಮೂರ್ಖ. ದಿಸ್ ಇಸ್ ಟೂ ಬ್ಯಾಡ್ ಬಾಬಾ, ಟೂ ಬ್ಯಾಡ್. ಎಣ್ಣೆ ಕಡ್ಲೆ ಹಿಟ್ಟು ನಿಮಗೋಸ್ಕರ. ಬಾವಾ, ಅಲ್ಲೊಜ್ಜೋದು ಇದ್ರಲ್ಲಿ. ಸಾರಿ. ಏನಿವತ್ತು ಸಾರಿಗೆ ಓವರ್ ಆಗಿ ಕಾವೇರಿ ದರ್ಶನ ಆದಾಗಿದೆ. ಬರ್ತಾ ಇದೆ. ಏನ್ ಬರ್ತಾ ಇದೆ? ಬರ್ತಾ ಇದೆ, ಒಂದು ಸ್ಪೆಷಲ್ ಐಟಮ್ ಬರ್ತಾ ಇದೆ. ನಮಗೆ ಎಲ್ಲಿಂದ ಬರ್ಬೇಕು? ಎದುರು ಮನೆ ಹುಡುಗಿ ತರ್ತಾ ಇದೆ. ಜೈ ಪಾತಾಳ ಭೈರವಿ, ಜೈ ಪಾತಾಳ ಭೈರವಿ. ಹಾ, ಬಂದೇ ಬಿಡ್ತು. ಹಲೋ, ಏನಿದು? ಹೊನ್ಗೊನೆ ಸೊಪ್ಪಿನ ಪಲ್ಯ. ವಾವ್, ಟ್ರೈ. ನಿಮಗಲ್ಲ, ನನ್ನ ಫೇವರೇಟ್. ಫಸ್ಟ್ ಕ್ಲಾಸ್. ನೀರ್ ಕುಡೀರಿ. ಥ್ಯಾಂಕ್ ಯು. ಯಾರೋ ಬೈತಿರ್ಬೇಕು. ಇನ್ಯಾರು? ನಾನೇ. ಯಾಕಪ್ಪ? ತಂದಿರ ಪಲ್ಯನೆಲ್ಲ ಒಬ್ಬನೇ ಹಾಕೊಂಡ್ರೆ ಬೈದೇನ್ ಮುದ್ದಾಡ್ತಾರ ನಿನ್ನ? ಈಗ ನನ್ನ ಯಾರ ಬೈಕೊಂತ ಇದಾರಲ್ಲ? ನಾನಲ್ಲಪ್ಪ, ಇವ್ರಿರ್ಬೇಕು.
ನೀವಾ? ನನಗೇನ್ರ ಸ್ಪೆಷಲ್ ಪಲ್ಯ ಬಾಡ್ ತಂದಿದ್ದಾರೆ, ನೀನೇ ಬೈದು ಬಿಟ್ರೆ ಬೈದು ಮುದ್ದಾಡ್ತಾರ? ಬಾವಾ, ಗಾಳಿಪಟ ಕಮಿಂಗ್ಸ್. ಬೆಳಗ್ಗೆ ಪೋಸ್ಟ್ ಮ್ಯಾನ್ ಕೊಟ್ಟು ಹೋದ. ನೀವಾಗ್ಲೇ ಬ್ಯಾಂಕ್ ಹೊರಟೋಗಿದ್ರಿ. ಥ್ಯಾಂಕ್ಸ್. ಕವರ್ ಮೇಲೆ ಫೋಟೋಸ್ ಅಂತ ಬರ್ತಿದೆ. ಅಬ್ಬೋ, ಬ್ಯಾಂಕ್ ಬಿಲ್ಡಿಂಗ್ ಫೋಟೋಸ್ ಏನೋ? ಬಿಲ್ಡಿಂಗ್ ಎಲ್ಲ ಎಂತದೂ ಇಲ್ಲ, ಎಲ್ಲ ಹುಡುಗಿರ್ ಫೋಟೋಸು. ಸುಮ್ಮನೆ ನೋಡಿ, ಇವ್ರ ಅಮ್ಮನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ದಿವಸ ದೇವಸ್ಥಾನದ ಹತ್ರ, ಮಾರ್ಕೆಟ್ ಹತ್ರ ಎಲ್ಲೆಲ್ಲಿ ಹುಡುಗಿರು ಇರ್ತಾರೋ ಅಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಆಮೇಲೆ ಅವ್ರ ಹತ್ರ ಫೋಟೋಸ್ ಇಸ್ಕೊಂಡು ಇವನ್ನ ಕಳಿಸ್ತಾರೆ. ಪಾಪ ಇವನಿಗೆ ಮಾತ್ರ ಇದುವರೆಗೂ ಯಾವ ಹುಡುಗಿನೂ ಇಷ್ಟ ಆಗ್ಲಿಲ್ಲ. ತಮಾಷೆ ಮಾಡ್ತಿದ್ದಾನೆ. ಆತರ ಫೋಟೋಸ್ ಇದ್ರಲ್ಲಿ ಯಾವ್ದಿಲ್ಲ. ಯಾಕೋ ಇಲ್ಲ ನೋಡಿ, ಇದ್ರಲ್ಲಿರೋದೆಲ್ಲ ಬರೀ ಹುಡುಗಿರ್ ಫೋಟೋಸ್. ಯಾಕೋ ಕಾಲ್ ತುಳಿತಾ ಇದೆಯಾ? ಅವ್ರಿಗೆ ಗೊತ್ತಾಗ್ಬಾರ್ದು ಅಂತನಾ? ನೋಡಿ, ನೀವೇ ಇದ್ರಲ್ಲಿ ಒಂದು ಒಳ್ಳೆ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡಿ ಬೇಗ ಇವನಿಗೊಂದು ಮದುವೆ ಮಾಡ್ಬಿಡೋಣ. ನಾಳೆಯಿಂದ ನಿಮ್ಗೆ ರಂಗೋಲಿ ಹಾಕೋ ಕಷ್ಟನೂ ತಪ್ಪುತ್ತೆ. ಬರ್ತೀನಿ. ಬಾಯ್ ಬಾಯ್ ಬಾಯ್. ಅವ್ರಿಗೆ ಫೋಟೋಸ್ ತೋರಿಸೋದು ಅಗತ್ಯ ಏನಿತ್ತು ನಿನ್ಗೆ? ಹೇಯ್, ತೋರ್ಸೋದ್ರೇನ ತಪ್ಪು? ಅಷ್ಟಕ್ಕೂ ಮೇಘಮಾಲ ಏನು ಹೊರಗನವಳ? ಹಲೋ, ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತೀಯ? ಫೋಟೋಸ್ ನೋಡು. ಇದು ಯಾವ್ದು ನನಗೆ ಇಷ್ಟ ಇಲ್ಲ. ಮೊದಲು ಫೋಟೋಸ್ ನೋಡ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ, ಈಗ ನೋಡೇನೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯ. ಅಂದ್ರೆ ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಬೇರೆ ಏನೋ ಇದೆ ಅಂತ ಆಯ್ತು. ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಏನೋ ಅಂತ ನಾನು ಹೇಳ? ಗೋಡೆ ಮೇಲಿರೋ ಗಾಳಿಪಟ ಹೃದಯದೊಳಗೂ ಇದೆ. ಇನ್ನು ಯಾಕೆ ಯೋಚನೆ ಮಾಡ್ತೀಯ? ಇಷ್ಟು ದಿನಕ್ಕೆ ನೀನ್ ಇಷ್ಟಪಟ್ಟು ಹುಡುಗಿ ಸಿಕ್ಕಾಯ್ತು. ತಕ್ಷಣ ಅಪ್ಪ ಅಮ್ಮನಿಗೊಂದು ಲೆಟರ್ ಬರೆದ್ಬಿಡೋಣ. ಅಮ್ಮನಿಗೆ ಏನು ಅಂತ ಬರೆಯೋದು? ಕುಲ, ಗೋತ್ರ, ಜಾತಿ ಏನು ಗೊತ್ತಿಲ್ಲ. ಮೇಘಮಾಲ ನಿನಗೆ ಇಡಿಸಿದಳಲ್ವಾ? ಮ್ಯಾಟ್ರಿಂದ ನನಗೆ ಬಿಡು. ಬೆಳಗ್ಗೆ ಆಗ್ತಿದ್ದಂಗೆ ಅವಳ ಕುಲ, ಗೋತ್ರ, ಅವಳ ತಾತ ಮುತ್ತಾತನ ಚರಿತ್ರನೇ ಎತ್ಕೊಂಡ್ಬಂದ್ಬಿಡ್ತೀನಿ. ಎಲ್ಲ ಡೀಟೇಲ್ಸು ಬೇಕು. ನೀ ಕಳ್ಳನು. ಹೆಂಗ ನಡೆಯೋದು? ಯಾರು ಪ್ಲಾನ್ ಮಾಡ್ಬಿಟ್ಟು. ಏ ಹುಡುಗಿ, ಬೈಲಿ ಬಾ. ಏನ್ ಪುಟ್ಟಿ ನಿನ್ನ ಹೆಸರು? ಸರಸ್ವತಿ. ಸರಸ್ವತಿ, ವೆರಿ ಗುಡ್ ನೇಮ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 8ನೇ ಕ್ಲಾಸ್. ಓಹೋ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು 8ನೇ ಕ್ಲಾಸ್ ಓದ್ತಾ ಇದೀಯ ಅಂದ್ಮೇಲೆ ನೀನು ಬಾಲ ಪ್ರತಿಭೆನೇ ಆಗಿರ್ಬೇಕು. ಸರಿ ಪುಟಿ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನನ್ಗೆ ಉತ್ತರ ಹೇಳ್ತೀಯಾ? ಕೇಳಿ. ಅಲ್ಲಿ ಎದುರು ಮನೇಲಿ ಒಂದು ಅಕ್ಕ ಇದಾರಲ್ಲ, ಮೇಘಮಾಲಕ್ಕ ನನ್ನ ಫ್ರೆಂಡೇ. ಇನ್ನು ಒಳ್ಳೇದಾಯ್ತು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ಬೋದು. ಆ ನಿಮ್ಮ ಮೇಘಮಾಲಕ್ಕಂದು ಯಾವ ಕ್ಯಾಸ್ಟು? ಅಂದ್ರೆ ಜಾತಿ. ಯಾವ ಜಾತಿ? ಒಂದ್ ನಿಮಿಷ ಹಿಡ್ಕೊಳ್ಳಿ. ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಏನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಮುಗಿತಾ? ಹಿಡ್ಕ. ಸ್ಕೂಲ್ ಟೈಮ್ ಆಗ್ಲಿಲ್ವಾ? ಟೈಮ್ ಆಯ್ತು. ಮತ್ತಿನ್ನ ಹರ್ಕತೆ ಹೊಡಿತಾ ಇದ್ಯಾ? ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞೆ. ಚಿಕ್ಕ ಹುಡುಗರು ಸರಿ ಇಲ್ಲ. ಈ ಊರಲ್ಲಿ ಯಾರಾದ್ರೂ ಬುದ್ಧಿವಂತರು ನಡಿಬೇಕಲ್ಲ. ಲೋ ನಾರಾಯಣ, ಏನ್ಲಾ 2 ದಿನದಿಂದ ಕಣ್ಣಿಗೆ ಕಾಣ್ಲಿಲ್ಲ, ಎಲ್ಲ ಹೊಂಟೋಗಿದ್ದು? ಅದು ನಮ್ ಹೆಂಗಸರನ್ನ ಅವ್ರ ತವ್ರ ಮನೆಗ್ ಬಿಟ್ಟು ಬರಕ್ ಹೋಗಿದೆ ಕಣ್ಲಾ. ಸರಿ, ಹೋಗೋದೋಗಿದ್ದೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ? ಅದು ಹಂಗಲ್ಲ. ಅಲ್ಲ, ಏನ್ ಬಂತು ಬೆಲ್ಲ? ನಿನ್ನೆ ನಮ್ಮ ಅತ್ತೆ ಮನೆಯಿಂದ ಕೋಳಿ ಸಾರು, ಒಬ್ಬಿಟ್ಟು, ವಡೆ ಎಲ್ಲ ಕಳ್ಸ್ಕೊಟ್ಟಿದ್ರು. ಒಂದ್ ತುತ್ತು ಬಾಯಿಗಳಿಲ್ಲ ಕಣ್ಲಾ. ಯಾಕೋ? ಯಾಕೆ ಅಂತ ಕೇಳ್ತೀಯಲ್ಲ? ನಾನ್ ಯಾವತ್ತಾರ ನಿನ್ ಬಿಟ್ಬಿಟ್ಟು ಏನಾರ ತಿಂದಿವ್ನಾ? ಗೋವಿಂದ, ದೇವ್ರ ಸತ್ವಾಲು ಹೇಳ್ತೀನಿ, ನೆನ್ನೆ ನಮ್ಮತ್ತೆ ಮನೇಲೂ ಕೋಳಿ ಕೂದಲು ಸಾರು ಮಾಡಿದ್ರು, ಒಬ್ಬಟ್ಟು ವಡ ಮಾಡಿದ್ರು, ನಂಗೂ ಒಂದ್ ತುತ್ತು ಬಾಯಿಗಳಿಲ್ಲ ಅಂತೀನಿ. ಲೋ ನಾರಾಯಣ, ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸ ಕಣ್ಲಾ. ಗೋವಿಂದ, ನಾವ್ ಯಾವತ್ತೂ ಹಿಂಗೆ ಇಟ್ಬಿಡೋವಾಗಲ್ಲ. ಕಣ್ಲಾ. ವೆರಿ ಗುಡ್. ಈ ಪೆಕ್ಕರ್ ನನ್ನ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗತ್ತೆ. ಎಲ್ಲ ಅದದಿಯ, ಎಷ್ಟ್ ಹೇಳಿದ್ರು ಅಷ್ಟೀಯ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನಿಲ್ಲ, ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ಮಾಡ್ಕೊಳ್ಳಿ. ನಿಮ್ಮೂರಲ್ಲಿ ರಾಮಸ್ವಾಮಿ ಅಂತಿದಾರಲ್ಲ? ಅದೇ ನಿಮ್ ಮನೆ ಎದುರುಗಡೆ ಅವರಲ್ಲ, ಅವರೇ ತಾನೇ? ಕರೆಕ್ಟ್. ಅವ್ರ ಕಂಡ್ರೆ ನಿಮ್ಮೂರಲ್ಲಿ ಬಹಳ ಮರ್ಯಾದೆ ಕೊಡ್ತಾರಲ್ಲ? ಹೌದು. ಅವ್ರದ್ದು ಯಾವ ಜಾತಿ? ನಮ್ ಜಾತಿ.
ಆಹಾ. ಈ ಊರಲ್ಲಿ ನಮ್ ಜಾತಿಯವ್ರು ಎದ್ದು ನಡ್ಕ ಬರ್ತಾ ಇದ್ರೆ ಬೇರೆ ಜಾತಿಯವರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸಮೇ. ಅಯ್ಯೋ ದರಿದ್ರದವನೇ, ಬೇರೆಯವ್ರ ಎದುರುಗಡೆ ನಮ್ ಜಾತಿಯವರ ಬಗ್ಗೆ ಅವಮಾನ ಮಾಡ್ತೀಯಲ್ಲ ನೀನು. ಸಮೇ, ಈ ಊರಲ್ಲಿ ನಮ್ ಜಾತಿಯವರ ದೊಡ್ಡ ದೊಡ್ಡ ಜನ ಅವ್ರೆ. ಆಹಾ. ಈ ಊರ ಮೇಲೆ ನಮ್ ಜಾತಿಯವನು. ಹೌದು ಸ್ವಾಮಿ, ಈ ಊರ ಮೇಲೆ ಇವ್ರ ಜಾತಿಯವನೇ. ಆದ್ರೆ ಆ MLA ಗೆಲ್ಲಿಸಿದವ್ರು ಯಾರು? ಯಾರು? ನಮ್ ಜಾತಿಯವ್ರು ಸಮೇ, ನಮ್ ಜಾತಿಯವರು. ನಿಮ್ ಜಾತಿಯವರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ? ಗುರ್ತು ಮಧ್ಯೆ ಓದ್ಬಿಟ್ಟು ಎಲ್ಲಾ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೂ ಬರ್ದೇ ಇರೋ ಏಟ್ಲಾಂಡಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏಟ್ಲಾಂಡಿಗಳು ಅಂತ ಬೈತೇನೆ. ಅಲ್ಪ ನನ್ ಮಾತು ಇವನು ನಮ್ ಜಾತಿಯವ್ರನ್ನ ಬಾಯಿಗೆ ಬಂದಂಗ್ ಬೈತಾವನೆ. ಬಾಯಿಗೆ ಬಂದ ಬೈ ಕಿತ್ಕೊಂಡ್ಲಾ? ಏನ್ಲ ಕಿತ್ಕತ್ತೀಯಾ? ನಾನಾ ನಿನ್ನ ಕತ್ತರಿಸಾಕ್ಬಿಡ್ತೀನಿ ನನ್ ಮಗನೇ. ಕತ್ತರ್ಸಾಕ್ಬಿಡ್ತೀಯಾ? ಕತ್ತರ್ಸಾಕ್ಬಿಟ್ರೆ ಸುಮ್ಮನೆ ಕುತ್ಕೊಳ್ಳೋಕೆ ನಮ್ ಜಾತಿಯವ್ರನ್ ಕೈಯಲ್ಲಿ ಬಳೆ ತೊಡ್ಕೊಂಡಿದ್ದಾರ? ನಮ್ ಜಾತಿಯವ್ರಲ್ಲ ಬಂದ್ರಲ್ಲ, ಈ ನನ್ ಮಗನ ಕತ್ತರಿಸಾಕ್ಬಿಡೋ ಬಂದ್ರಲ್ಲ. ನಮ್ ಜಾತಿಯವರು ಎಲ್ಲ ಬಂದ್ರಲ್ಲ, ಈ ನನ್ ಮಗನ ಕೊಚ್ಚ. ಸ್ವಾಮಿ ಸಾಕು, ಜಾತಿ ಮನೆ ಹಾಳಾಗೋಗ್ರಿ. ಹೆಂಗಸ್ರು ಸ್ನಾನ ಮಾಡ್ತಿರುವಾಗ ಕೊಂಡು ಬಿಟ್ಕೊಂಡು ನೋಡ್ತಾ ಇದ್ನಲ್ಲ, ಕಣ್ಣೆ ಕಿತ್ ಬಿಡ್ಬೇಕು. ಹೌದೌದು. ಏನ್ ಹೆಂಗಸ್ರೋ ಏನು, ಹೆಣ್ಣನ್ನ ಕರುಣಾ ಧರಿತ್ರಿ ಅಂತಾರೆ. ಆದ್ರೆ ಇಲ್ಲಿರೋರ್ಗೆ ಕರುಣೆ ಅನ್ನೋದೇ ಇಲ್ಲ. ಇವ್ರನ್ನೆಲ್ಲ ತಾಲಿಬಾನ್ ಕಳ್ಸ್ಬಿಡ್ಬೇಕು. ಇವನ್ ಮಕ ನೋಡು, ಒಳ್ಳೆ ಸತ್ ಕೋಳಿದ್ದಂಗ ಅವನೇ. ಛೇ, ಕರ್ನಾಟಕದಲ್ಲಿ ಅಣ್ಣವ್ರ ಮಕ ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕನೇ ಚೆನ್ನಾಗಿರೋದು. ಯಾಕೆ ನನ್ನ ಮಕ್ಕಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ? ಆಲ್ ಅನ್ಎಜುಕೇಟೆಡ್ ಫೆಲೋಸ್. ಸದ್ದು ನೋಡ್ರಪ್ಪ, ತಲಾಂತರದಿಂದ ಒಗ್ಗಟ್ಟಾಗಿ ಒಂತಾಯಿ ಮಕ್ಳಂಗ್ ಬಾಳ್ತಿದ್ದ ನಮ್ಮ ಊರ್ನಾಗೆ ಜಾತಿ ದ್ವೇಷ ತಂದ್ ಮಡ್ಗವನೇ ಈ ಪಾಪಿಷ್ಟ. ಕೊನೆಗೆ ನಮ್ ಬ್ಯಾಂಕ್ ಮ್ಯಾನೇಜರ್ನ ಪಂಚಾಯತಿಗೆ ತಂದು ನಿಲ್ಸ್ಬಿಟ್ಟ. ನಿಂತಿರೋದು ನಮ್ಮ ಭಾವ ತಾನೆ. ಈ ನನ್ನ ಮಕ್ಳ ಗಂಟೆ ನೋಡ್ಬೇಕು. ಎಕ್ಸ್ಕ್ಯೂಸ್ ಮೀ, ವಾಂತಿ ಬರೋ ತರ ಇದೆ, ಒಂದ್ ಸೋಡಾ ಸಿಗುತ್ತಾ? ಓಹ್, ಇದಕ್ಕಿನ ಅದೇ ವಾಸಿ. ಮೇಲೆತ್ತಿ. ನೋಡಿ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟ. ಇದೊಂದ್ಸಲ ಕ್ಷಮಿಸ್ಬಿಡಿ. ನಮ್ ಬ್ಯಾಂಕ್ ಮ್ಯಾನೇಜರು ತುಂಬಾ ಒಳ್ಳೆ ಮನ್ಸ. ನಮ್ಮೂರ್ಗೂ ಬೇಕಾದಂಗ್ ಸಹಾಯ ಮಾಡವ್ರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡವ. ನೀವೆಲ್ಲ ಏನಂತೀರಪ್ಪ? ಕೆಳಗಿಳಿಸಿ ಅವನ್ನ. ಕೆಳಗಿಳಿಸಿ ಮೆಲ್ಲಿಗಿಳಿಸ್ರಪ್ಪ. ಈ ತಲೆಯಿಂದ ಇನ್ನೇನನ್ನು ಕಂಡಿಡಿಬೇಕಾಗಿದೆ. ಮೆತ್ತಿ ತಲೆ ಜೋಪಾನ. ತುಂಬಾ ಥ್ಯಾಂಕ್ಸ್. ನಮ್ಮೂರವರು ತುಂಬಾ ವರ್ಡ್ ಜನ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬರ್ತೀವಿ. ತೆಗಿರ ನನ್ನ ಮಕ್ಕಳ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಸ್ಕ ಹೊಡ್ಯಕ್ ಬರ್ತಾ ಇದ್ದೀರಾ. ನನ್ನ ಮೈ ಮುಟ್ಟೋ ಯೋಗ್ಯತೆ ನಿಮಗಿಲ್ಲ. ಔಟ್ ಔಟ್ ಕೆಳ. ಭಾವ, ಈ ಘೋರ ಘಟನೆ ಹಿಂದಿನ ಸೂತ್ರಧಾರ ನೀನೇ ಅಂತ ಗೊತ್ತಾದ್ರೆ ಏನಾಗುತ್ತೆ ಭಾವ? ನೋಡಿ, ಮತ್ತೆ ಒಂದ್ ಜಾತಿ ಬಗ್ಗೆ ಮಾತಾಡ್ತಿದ್ದಾನೆ. ನನ್ನ ಮಕ್ಕಳು ಕೊಚ್ಚಾಕ್ಬಿಡ್ತಾರೆ. ಏನ್ ಭಾವ ನೀನು? ತಮಾಷೆ ಮಾಡಕ್ಕೂ ಟೈಮ್ ಇಲ್ವಾ?